ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿತ್ಯ ಸಂಜೀವನಿಲಿ ನಾವು ಯಾವಾಗಲೂ ದರ್ಶನ ಮಾಡುವಂಥ ಶ್ರೀ ಕೃಷ್ಣ ಯಾಕೆ ನವಿಲ್ಗರಿ ಸಮೇತನೇ ನಾವು ನನ್ನ ದರ್ಶನ ಮಾಡ್ತೀವಿ. ಆಮೇಲೆ ಕೃಷ್ಣ ಅಂದರೆ ಮುರಳಿ ಅಥವಾ ಕೊಳಲು, ಆಮೇಲೆ ನವಿಲ್ಗರಿ, ಇದಿಷ್ಟಿದ್ರೇ ನಾವು ಶ್ರೀಕೃಷ್ಣ ಅಂತ ನಮಗೆ ಆ ಪುಣ್ಯ ಸ್ಮರಣೆ ಬಂದು ಹೋಗುತ್ತೆ. ಇದು ಕೊಳಲು ಮತ್ತು ನವಿಲ್ಗರಿ ಹೇಗೆ ಶ್ರೀಕೃಷ್ಣಗೆ ಇಷ್ಟೊಂದು ಸಂಯೋಜಿತವಾಗಿ ಕೃಷ್ಣ ಅಂದರೆ ಅದು ಅಂದರೆ ಕೃಷ್ಣ ಅಂತ ನಾವು ಈ ಥರ ಸ್ಮರಣೆ ಮಾಡ್ಕೋತೀವಿ ಅಂತ ಯೋಚನೆ ಮಾಡಿದಾಗ ಇದು ಪ್ರಸಂಗ ತುಂಬ ಸ್ವಾರಸ್ಯವಾದಂಥ ಪ್ರಸಂಗ. ವೃಂದಾವನದಲ್ಲಿ ಭಾಗವತದಲ್ಲಿ ಬರೋ ಪ್ರಕಾರ ವೃಂದಾವನದಲ್ಲಿ ಎಲ್ಲ ಮುರಳಿಯ ನಾದಕ್ಕೆ ಮೈ ಮರೆತು ನೃತ್ಯ ಮಾಡ್ತಾ ಇದ್ದ ಗೋಪಾಲಕರು ಗೋಪಿಯರು ಎಲ್ಲ. ಅಲ್ಲಿ ಒಂದು ನವಿಲು ತಾನು ಅದರ ಒಂದು ಆನಂದದಲ್ಲಿ ಭಾಗವಹಿಸಿ ಕೃಷ್ಣನ ಸುತ್ತ ತನಗೆ ಬಂದ ಹಾಗೆ ನರ್ತನ ಮಾಡ್ತಾ ಇರುತ್ತೆ. ಹಾಗೆ ನರ್ತನ ಮಾಡ್ತಾ ಮಾಡ್ತಾ ಭಗವಂತನ ಭಕ್ತಿ ಭಾವದಲ್ಲಿ ಮೈ ಮರೆಯುತ್ತೆ. ಹಾಗೆ ಮರೆತು ಅದು ಬಹಳ ಸುತ್ತಾ ಇರುವಾಗ ಅದರ ಗರಿ ಒಂದು ತಾನಾಗಿ ಶ್ರೀಕೃಷ್ಣನ ಚರಣದ ಮೇಲೆ ಬೀಳುತ್ತೆ. ಹಾಗೆ ಅದನ್ನು ನಿಲ್ಲುತ್ತೆ ಕೃಷ್ಣನ್ನೇ ನೋಡ್ತಾ. ಹಾಗೆ ನೋಡ್ತಾ ನಿಂತಾಗ ಕೃಷ್ಣನಿಗೆ ಅದರ ಭಾವ ಅರ್ಥ ಆಗುತ್ತೆ. ಆ ಭಾವ ಅರ್ಥ ಆಗಿ ಅದರಲ್ಲಿದ್ದಂಥ ಸಮರ್ಪಣಾ ಭಾವ ಅರ್ಥ ಆಗಿ ಅವನಿಗೆ ಅದನ್ನು ತುಂಬ ಆಧರಿಸಿ ಆ ನವಿಲ್ಗರಿನ ತಾನು ತನ್ನ ಮುಡಿಯಲ್ಲಿ ಇಟ್ಕೊಳ್ತಾನೆ. ಇದು ತುಂಬ ಬಾಲಕನಾಗಿದ್ದಾಗಲೇ ನಡೆದಂಥ ಪ್ರಸಂಗ. ಅದಕ್ಕೆ ಮುಂಚೆ ನವಿಲ್ಗರಿ ಪುಟ್ಟ ಕೃಷ್ಣನಿಗೂ ನಾವು ಇಟ್ಟಿರೋದನ್ನು ಚಿತ್ರದಲ್ಲಿ ನೋಡ್ತೀವಿ. ಅದು ಒಂದು ಪ್ರಸಂಗ. ಇದು ಒಂದು ಭಾಗವತನ ಕುರಿತು ಒಂದು ಕಾವ್ಯ ರಚನೆ ಮಾಡಿರೋಂಥ ಕವಿ ಇದನ್ನು ವಿವರಿಸ್ತಾರೆ. ಆಮೇಲೆ ಇನ್ನೂ ಒಂದು ನವಿಲಿನ ಒಂದು ಸಮರ್ಪಣ ಭಾವ ಅಂದರೆ ಅದರಲ್ಲಿ 5 ವರ್ಣ ಇರುತ್ತೆ. ಗರೀಲಿ 5 ವರ್ಣ ಇರುತ್ತೆ. ಆ 5 ಬಣ್ಣಗಳಲ್ಲಿ ಒಂದು ಪಿಕಾಕ್ ಬ್ಲೂ ಅಂತಲೇ ಕರಿತೀವಿ, ನವಿಲಿನ ನೀಲಿ ವರ್ಣ, ಹಸಿರು, ಆಮೇಲೆ ಸುವರ್ಣ ವರ್ಣ, ಆಮೇಲೆ ಭೂವರ್ಣ ಅಂದರೆ ಬ್ರೌನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಗೋಲ್ಡನ್ ಬ್ರೌನ್ ಅದು. ಆಮೇಲೆ ಅದು ಮಧ್ಯದಲ್ಲಿ ಕಪ್ಪು ಕಣ್ಣಿನ ಒಂದು ಕಪ್ಪು ವರ್ಣ ಇರುತ್ತೆ. ಅಂದರೆ ಸುವರ್ಣ ವರ್ಣ, ಹಸಿರು, ನೀಲಿ, ಭೂವರ್ಣ, ಆಮೇಲೆ ಕಪ್ಪು. ಇಷ್ಟು ವರ್ಣಗಳು ಸೇರಿ 5 ವರ್ಣ ಆಗುತ್ತೆ. ಈ ನವಿಲು ನೀನೇ ಸೃಷ್ಟಿ ಮಾಡಿದಂಥ ತುಂಬ ಸುಂದರವಾದ ಪಕ್ಷಿ. ಅದರ ಗರಿ ತೆರೆದಾಗ್ಲಂತೂ ಅದೊಂದು ಸೃಷ್ಟಿಯ ಪವಾಡದ ಹಾಗೆ ನಮಗೆ ಕಾಣುತ್ತೆ. ಅಂಥ ಅದ್ಭುತ ಸೌಂದರ್ಯ. ಆ ಒಂದು ಸೌಂದರ್ಯದ ಸೃಷ್ಟಿ ನಿಂದೇ ಸ್ವಾಮಿ, ನಿನ್ನ ಸೌಂದರ್ಯ ಸೃಷ್ಟಿನೇ ನಿನಗೆ ನಿವೇದನ ಮಾಡ್ತಾ ಇದ್ದೀನಿ ಅಂತ ಅದು ಸಮರ್ಪಣೆ ಮಾಡುತ್ತೆ. ಅದಲ್ಲದೆ ಆ 5 ವರ್ಣಗಳ ಸಮೇತ ತನ್ನ 5 ಪಂಚತನ್ಮಾತ್ರಗಳಿಂದ ನಿನ್ನನ್ನು ನಾನು ಧ್ಯಾನಿಸ್ತೇನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ ಎಲ್ಲ ಪಂಚತನ್ಮಾತ್ರಗಳು ಈ ಪಂಚವರ್ಣಗಳ ಮೂಲಕ ನಿನಗೆ ಸಮರ್ಪಿತವಾಗಿ ಅದೆಲ್ಲ ಶ್ರೀಕೃಷ್ಣಮಯವಾಗಿದೆ ಅಂತ ಅಷ್ಟು ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡುತ್ತೆ. ಇದು ತುಂಬ ಕಾವ್ಯಮಯವಾದಂಥ ಒಂದು ಪ್ರಸಂಗ ಮತ್ತು ಭಾವಸ್ಪರ್ಶವಾದಂಥ ಸಂದರ್ಭ. ಇದು ನವಿಲಿನ ಸಮರ್ಪಣಾ ಭಾವದ ಒಂದು ಪ್ರಸಂಗ. ಅದಲ್ಲದೆ ಈ 5 ವರ್ಣ ಇದೆಯಲ್ಲ, ಅದು ಪಂಚಭೂತ ತತ್ವಗಳನ್ನು ಒಳಗೊಂಡಿದೆ. ಭೂವರ್ಣ ಗೋಲ್ಡನ್ ಬ್ರೌನ್ ಅಂತ ನಾವೇನು ಹೇಳ್ತೀವಿ, ಅದು ಭೂತತ್ವವನ್ನು, ನೀಲಿ ಆಕಾಶ ತತ್ವವನ್ನು, ಹಸಿರು ವಾಯು ತತ್ವವನ್ನು, ಸುವರ್ಣ ವರ್ಣ ಅಗ್ನಿ ತತ್ವವನ್ನು, ಆಮೇಲೆ ಮಧ್ಯದಲ್ಲಿರುವ ಕಪ್ಪು ಕಣ್ಣಿನ ಆಕಾರದ ಆ ವರ್ಣ ಒಂದು ದಿವ್ಯ ನೇತ್ರವಾಗಿ, ನಮಗೆ ದಿವ್ಯ ಜ್ಞಾನವನ್ನು ಕೊಡುವಂಥ ದಿವ್ಯ ನೇತ್ರವಾಗಿ, ಅನಂತರ ನಿಶಾ
ತುಂಬ ತಂಪಾಗಿರುತ್ತೆ ರಾತ್ರಿ ಇಲ್ಲ, ಅದರಿಂದ ಅದು ಜಲತತ್ವವನ್ನು ನಮಗೆ ಪ್ರತಿನಿಧಿಸುತ್ತೆ. ಈ 5 ತತ್ವಗಳಲ್ಲಿ ಇರುವಂತಹ ದೈವಿಕ ಸ್ಪಂದನ, ಪಾಸಿಟಿವ್ ಎನರ್ಜಿ, ದೈವಿಕ ಸ್ಪಂದನವನ್ನು ತನ್ನ ನವಿಲುಗರಿಯಲ್ಲಿ ಆವಾಹಿಸಿ ಸ್ವಾಮಿ ತನ್ನ ದರ್ಶನ ಮಾಡುವವರಿಗೆ ಎಲ್ಲ ಆ ದಿವ್ಯ ನೇತ್ರದ ಕೃಪೆಯಿಂದ ಎಲ್ಲ ರೀತಿಯ ಕಪ್ಪು ಏನಿದೆ, ದೋಷಗಳೇನಿದೆ ಅದನ್ನೆಲ್ಲ ನಿವಾರಣೆ ಮಾಡಿ ತನ್ನ ದೈವಿಕವಾದಂಥ ಸ್ಪಂದನವನ್ನು ಉದ್ದೀಪನಗೊಳಿಸ್ತಾನೆ. ಅದರಿಂದ ಅವನ ಮುಡಿ ಯಾವಾಗಲೂ ನವಿಲುಗರಿ ಸಹಿತವಾಗಿರುತ್ತೆ ಅಂತ ಇನ್ನೊಂದು ದೃಢವಾದಂಥ ಕೃಷ್ಣ ಭಕ್ತರು ನಂಬುವಂಥ ಒಂದು ಶ್ರೀಕೃಷ್ಣ ದರ್ಶನದ ಒಂದು ತತ್ವ. ಈ ಎಲ್ಲ ಒಂದು ವಿಶೇಷ ಏನು ನಾವು ಕಾಣ್ತೀವಿ, ಈ ಪಂಚವರ್ಣ ಮತ್ತು ನವಿಲಿನ ಸಮರ್ಪಣ, ಈ ಭಾವ ಇಲ್ಲ. ಈ ಕೊಳಲು ಮಾತ್ರ ಅತ್ಯಂತ ಅರ್ಥಪೂರ್ಣವಾದಂಥದ್ದು. ಒಂದು ಸಾರಿ ಒಬ್ಬ ಯೋಗಿಯನ್ನು, ಬೌದ್ಧ ಯೋಗಿ, ಅವನನ್ನು ಅವ್ರ ಶಿಷ್ಯ ಕೇಳ್ತಾನೆ, ಯಾವ ರೀತಿ ನಾವು ನಮ್ಮ ಸ್ವಾರ್ಥನ ಅಳಿಸ್ಕೊಳ್ಳೋದು, ಹೌ ಎರೇಸ್ ಅವರ್ ಈಗೋ ಅಂತ. ಆಗ ಬೌದ್ಧ ಯೋಗಿ ಹೇಳ್ತಾರೆ, ಲೆಟರ್ಸ್ ನೀಡ್ಸ್ ದ ಬ್ಲ್ಯಾಂಕ್ನೆಸ್ ಆಫ್ ದ ಪೇಪರ್, ಮ್ಯೂಸಿಕ್ ನೀಡ್ಸ್ ದ ಹ್ಯಾಲೋನೆಸ್ ಆಫ್ ದ ಫ್ಲೂಟ್, divinity needs the absence of self. This is how we have to erase our ego and we have to awaken our divinity. ಈ ಕೊಳಲು ತನ್ನನ್ನು ತಾನು ಬರಿದಾಗಿ ಮಾಡಿಕೊಂಡಿರೋದ್ರ ಜೊತೆಗೆ ಅದರಲ್ಲಿ 7 ರಂಧ್ರಗಳಿದೆ. ಆ 7 ರಂಧ್ರಗಳಿಂದನೂ ನಾದ ಹರಿತಾ ಹೋಗುತ್ತೆ. ಕೊಳಲು ವಾದಕನ ಪ್ರಾಣಶಕ್ತಿಯೇ ಆ ಕೊಳಲಿನ ಮೂಲಕ ಹರಿದು ನಾದವಾಗಿ ಎಲ್ಲ ಇಡೀ ಪರಿಸರವನ್ನು ಅದು ತನ್ನ ನಾದದಿಂದ ತುಂಬುತ್ತೆ. ಶ್ರೀಕೃಷ್ಣನ ಪ್ರಾಣಶಕ್ತಿ ಆ ಕೊಳಲಿನ ಮೂಲಕ ಹರಿದು ಎಲ್ಲ ರೀತಿಯ ಬ್ರಹ್ಮಾನಂದವನ್ನು ನಮ್ಮಲ್ಲಿ ಉದ್ದೀಪನಗೊಳಿಸುವಂಥ ದಿವ್ಯ ನಾದವಾಗಿ ಹೋಗುತ್ತೆ. ಇಂಥ ಒಂದು ಮುರಳಿಯಾಗಿ ನಾವು ಶ್ರೀಕೃಷ್ಣನ ಕೈಯಲ್ಲಿ ಬಂದಾಗ, ನಾವು ಅವನ ಮುರಳಿಯಾದಾಗ ಅದರಲ್ಲಿ ಎಂಥ ಆನಂದದ ನಾದ ಹೊಮ್ಮುತ್ತೆ ಅಂತ. ನನ್ನನು ನಿನ್ನಯ ಮುರಳಿಯ ಮಾಡು ಮುರಳೀಧರ ಶ್ರೀಕೃಷ್ಣನೇ, ನಿನ್ನಯ ಮುರಳಿಗೆ ರಂಧ್ರಗಳೇಳು, ನನ್ನಲ್ಲಿ ಹುದೋ 1000 ರಂಧ್ರವು ನುಡಿಸುವೆ ಎಂತೋ ಈ ವಿಚಿತ್ರ ಮುರಳಿಯ ಗಾನವಿಲೋಲನೆ ಗೋಪಾಲನೆ. ನನ್ನನು ನಿನ್ನಯ ಮುರಳಿಯ ಮಾಡು ಮುರಳೀಧರ ಶ್ರೀಕೃಷ್ಣನೇ, ನಿನ್ನಯ ಕರದಲ್ಲಿ ಮುರಳಿಯು ನಾನಾಗೆ ರಾಗವು ಹೊಮ್ಮದೆ ಇಹುದೇನೋ, ಮುರಳಿಯ ಕರಗಲಿ ಆನಾದದಿ. ನನ್ನನು ನಿನ್ನಯ ಮುರಳಿಯ ಮಾಡು ಮುರಳೀಧರ ಶ್ರೀಕೃಷ್ಣನೇ. ಅವನ ಕರದಲ್ಲಿ ನಾವು ಮುರಳಿಯಾದಾಗ, ಅವನ ನುಡಿಸುವ ಆ ನಾದ ಸುಧೆಯಲ್ಲಿ ನಮ್ಮನ್ನು ನಾವು ಕರಗಿಸಿಕೊಂಡಾಗ, ನಮ್ಮ ಸ್ವಾರ್ಥ ಎಲ್ಲ ಪೂರ್ತಿ ಬರಿದಾದಾಗ, ಅದೇ ನಮಗೆ ಶ್ರೀಕೃಷ್ಣ ಭಕ್ತಿಯ ಪುಣ್ಯಸಿದ್ಧಿ. ಇದನ್ನು ನಾವು ಅವನ ಕೊಳಲು ಮತ್ತು ನವಿಲುಗರಿ, ಈ 2 ತತ್ವಗಳ ಮೂಲಕ ಆ ಕೃಷ್ಣ ಭಕ್ತಿಯ ಮಹತ್ತನ್ನು ನಾವು ಯಾವಾಗಲೂ ನೆನೀಬೇಕು. ಅದೇ ನಿಜವಾದ ಕೃಷ್ಣ ಭಕ್ತಿ. ನಮಸ್ಕಾರ.